ಈಗೆಲ್ಲ ನೋಡಿದಿರಿ, ಮಠದ ಪರಂಪರೆಯಲ್ಲಿ ಬಸವ ಜಯಂತಿಯನ್ನ ನಾವು ಆಚರಣೆ ಮಾಡಿಲ್ಲ ಅಂತ ಹೇಳಿ ಟ್ರಸ್ಟ್ನವರು ಇಲ್ಲೇ ಕೂತು ಹೇಳಿಕೆ ಕೊಟ್ಟಿದ್ರು. ಬಸವ ಜಯಂತಿ ಆಚರಣೆ ಮಾಡದೇ ಇದ್ರೆ ಈ ಭೂಮಿ ಮೇಲೆ ಬದುಕಲಿಕ್ಕೆ ಅವರು ಅರ್ಹರಲ್ಲ ಅನ್ನೋದನ್ನ ಈಗಾಗಲೇ ನಾವು ಬಸವ ಜಯಂತಿಯನ್ನ ಶ್ರೀಪೀಠದಲ್ಲಿ ಆಚರಣೆ ಮಾಡೋದ್ರ ಮೂಲಕ ತೋರಿಸ್ಕೊಟ್ಟಿದ್ದೇವೆ. ಇವತ್ತು ಪಂಚಮಸಾಲಿ ಸಮಾಜ ಬಹು ದೊಡ್ಡ ಸಮಾಜ. 2008ರಲ್ಲಿ ಪೀಠ ಸ್ಥಾಪನೆ ಆಯ್ತು, ಫೆಬ್ರವರಿ 18. ಪೀಠ ಸ್ಥಾಪನೆ ಆದ್ಮೇಲೆ ಸಮಾಜ ಕಟ್ಟೋದಕ್ಕಿಂತ ಕಟ್ಟಡ ಕಟ್ಟೋದೇ ಒಂದು ಕೆಲಸ ಮಾಡಿಬಿಟ್ರು. ಟ್ರಸ್ಟಿಗಳಿಗೆ ಅವ್ರ ಸ್ಥಾನ ಮತ್ತು ಟ್ರಸ್ಟೇ ದೊಡ್ಡದಾಯ್ತೆ ಹೊರತು ಸಮಾಜ ದೊಡ್ಡದಾಗ್ಲಿಲ್ಲ. ಅವ್ರಿಗೆ ಸಮಾಜದಲ್ಲಿ ಕಟ್ಟಕಡೆಯ ಏನು ಸಮಾಜದಲ್ಲಿ ಹುಟ್ಟಿದ ಮಕ್ಕಳಿಗೆ ಮೀಸಲಾತಿ ಕೊಡಿಸ್ಬೇಕು ಅನ್ನೋ ಕಿಂಚಿತ್ತು ಕೂಡ ಕಳಕಳಿ ಅವರಲ್ಲಿ ಬರಲಿಲ್ಲ. ಕೇವಲ ವರ್ಷಕ್ಕೊಂದ್ಸರಿ ಹರಜಾತ್ರೆ ಮಾಡೋದು, ರಾಜಕಾರಣಿಗಳನ್ನ ಕರೆಸಿ ಅವ್ರಿಗೆ ಗೌರವ ಮಾಡಿ ಅವರಿಂದ ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರದಿಂದ ಅನುದಾನ ಪಡೆಯೋದು, ಪಡೆದ ಅನುದಾನವನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳದೆ ಬೋಗಸ್ ಪತ್ರಗಳನ್ನ ತಯಾರು ಮಾಡಿ ಹಣವನ್ನ ಬಿಡುಗಡೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಸಮಾಜ ಬಾಂಧವರು ನೀವು ಮಾಡ್ತಾ ಇರೋದು ಸರಿಯಲ್ಲ. ಸಮಾಜ ದೊಡ್ಡದಿದೆ, ಕೇವಲ 7-8 ಜನ ಏನು ಟ್ರಸ್ಟ್ಗಳನ್ನಾಗಿ ನೀವು ಮಾಡ್ಕೊಂಡಿದ್ದೀರಿ. ಆ ಟ್ರಸ್ಟ್ ಕೇವಲ ದಾವಣಗೆರೆ, ಹಾವೇರಿ, ಚಿತ್ರದುರ್ಗ ಜಿಲ್ಲೆಗೆ ಸೀಮಿತ ಆಗಿದೆ. ರಾಜ್ಯದಲ್ಲಿ ಬಹುದೊಡ್ಡ ಸಮಾಜ ಇದ್ರೂ ಕೂಡ ಅನೇಕ ಶಾಸಕರುಗಳು, ಮಂತ್ರಿಗಳು, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರುಗಳು, ಸಮಾಜಕ್ಕೆ ದಾನ ಕೊಟ್ಟಂತವ್ರು ದೊಡ್ಡವರು ಅನೇಕರಿದ್ರು ಕೂಡ ಆ ಟ್ರಸ್ಟ್ನಲ್ಲಿ ಅವ್ರನ್ನ ಟ್ರಸ್ಟಿಗಳನ್ನಾಗಿ ಮಾಡಿಕೊಳ್ಳುವಂತ ಮನಸ್ಸೇ ಇರಲಿಲ್ಲ. ಅವರು ಹಾಲಪ್ಪನವರು ಸಮಾಜ ಕಟ್ಟಕ್ಕೆ ಬುನಾದಿ ಹಾಕಿದರು. ನಂದಿಹಳ್ಳಿ ಹಾಲಪ್ಪನವ್ರು ಅವರು ಇಲ್ಲ ಅದರಲ್ಲಿ. ಅನೇಕರು ಹೇಳ್ತಾ ಹೋದ್ರೆ ಹನುಮಂತನ ಬಾಲದ ತರ ಪಟ್ಟಿ ಬೆಳೀತದೆ. ಇವತ್ತು ಕೋಟ್ಯಾನ್ ಕೋಟಿ ರೂಪಾಯಿ 2008ರಲ್ಲಿ ಪೀಠ ಸ್ಥಾಪನೆ ಮಾಡ್ಬೇಕಾದ್ರೆ ಸಂಗ್ರಹ ಆಗಿದೆ. 18 ವರ್ಷ ನೀವು ಲೆಕ್ಕ ಕೊಟ್ಟಿಲ್ಲ. ಲೆಕ್ಕ ಕೇಳಿದ್ರೆ ಯಾರಾದ್ರೂ ಲೆಕ್ಕ ಕೇಳಿದ್ರೆ ನೀವ್ಯಾರು ಕೇಳಕ್ಕೆ? ನಿಮಗೇನು ಸಂಬಂಧ? ನೀವೆಷ್ಟು ಕೊಟ್ಟಿದ್ದೀರಿ? ಈ ರೀತಿ ಪ್ರವೃತ್ತಿಯನ್ನ ಇಟ್ಕೊಂಡು ಇದುವರೆಗೂ ಸಮಾಜದ ಮುಂದೆ ಗೌರವಯುತವಾಗಿ ಲೆಕ್ಕ ಕೊಡ್ಲೇ ಇಲ್ಲ. ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಸಭೆಯಲ್ಲಿ ಸಮಾಜದ ಯಜಮಾನರು ಅಂತ ಹೇಳ್ಕೊಳ್ತಕ್ಕಂಥ ಬಾವಿ ಬೆಟ್ಟಪ್ಪನವರು ಕೂಲಂಕುಷವಾಗಿ ಯಾರ್ಯಾರು ಇದರಲ್ಲಿ ಅಕ್ರಮ ಮಾಡಿದಿರಿ ಟ್ರಸ್ಟಿಗಳಲ್ಲಿ, ಇದು ಸರಿಯಲ್ಲ, ಆದ್ರೆ ಸಂಪೂರ್ಣ ಲೆಕ್ಕ ಕೊಡಕ್ ನಿಮ್ಮಿಂದ ಆಗಲ್ಲ, ನೀವೇನೋ ಅಕ್ರಮ ಮಾಡಿದಿರಿ ಅನುದಾನದಲ್ಲಿ ಅದನ್ನೆಲ್ಲವನ್ನು ಕೂಡ ಮಾಫಿ ಮಾಡ್ಬಿಡ್ರಿ ಅಂತ ಹೇಳಿ ಸಂಘದಲ್ಲಿ ಸದಸ್ಯರನ್ನು ಕೇಳ್ಕೊಂಡಂತ ಸಂದರ್ಭದಲ್ಲಿ
ಅಲ್ಲಿ ಪ್ರಮಾಣ ಮಾಡಿ ಹೇಳಿದ್ರು ಅವ್ರು. ಅಲ್ಲಿ ಬಂತು ಪ್ರಾರಂಭ ವ್ಯತ್ಯಾಸ, ಲೆಕ್ಕ ಕೊಡಿ ಮಾತುಗಳು. ಅಲ್ಲಿಂದ ಲೆಕ್ಕ ಕೊಡಿ ಚಳುವಳಿ ಅಲ್ಲಿಂದ ಪ್ರಾರಂಭ ಆಗಿದ್ದು. ನಾವೇನು 18 ವರ್ಷ ಶಿವಶಂಕರ್ ಕುಟುಂಬ ಅಲ್ಲಿ ಹೋಗಿದ್ದೇನೆ, ಇಲ್ಲಿ ಇರ್ಲಿಲ್ಲ, ನಾನು ಬಯಸಿನೂ ಇರ್ಲಿಲ್ಲ. ಆದ್ರೆ ಸಮಾಜ ನನ್ನಲ್ಲಿ ಬಂದು, ನೀವು 18 ವರ್ಷ ಹೊರಗಿದ್ದೀರಿ, ನೀವು ಕೂಡ ಇದರಲ್ಲಿ ಸತ್ಯ ಧರ್ಮಕ್ಕಾಗಿ ಧ್ವನಿ ಎತ್ತದೇ ಇದ್ರೆ ಖಂಡಿತವಾಗಿ ಬಡವರ ಹಣ, ಬೆವರಿನ ಹಣ, ದಾನಿಗಳ ಹಣ ಇನ್ನೂ ಪೋಲಾಗತ್ತೆ. ಸಮಾಜಕ್ಕೆ ಏನು ಸಂಕಲ್ಪ ಮಾಡಿದ್ರು 2008ರಲ್ಲಿ 2008 ಮಕ್ಕಳನ್ನ ಒಂದು ಶಾಲೆ ಕಟ್ತೀವಿ, ಹಾಸ್ಟೆಲ್ ಮಾಡ್ತೀವಿ, ಮಕ್ಕಳನ್ನ ದತ್ತಕ್ಕೆ ತಗೊಳ್ತೀವಿ, ದಾಸೋಹ ಮಾಡ್ತೀವಿ, ಅವ್ರಿಗೆ ಶಿಕ್ಷಣ ಕೊಡಿಸ್ತೀವಿ, ಅವ್ರಿಗೆ ಸಮಾಜದಲ್ಲಿ ತಲೆ ಎತ್ತಿ ನಾವು ಪಂಚಮಸಾಲಿ ಸಮಾಜದಲ್ಲಿ ಹುಟ್ಟಿದ್ದು ಸಾರ್ಥಕ ಆಯ್ತು ಅನ್ನೋದನ್ನ ರೀತಿನಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡ್ತೀವಿ ಅಂತ ಏನು ಸಂಕಲ್ಪ ಮಾಡಿದ್ರು ಎಲ್ಲಿಗೆ ಹೋಯ್ತು ಅನ್ನುವ ಪ್ರಶ್ನೆ ಸಮಾಜದ ಮುಂದೆ ಬಂದ ಮೇಲೆ ಇವತ್ತು ಲೆಕ್ಕ ಕೊಡೋ ಚಳವಳಿ ಪ್ರಾರಂಭ ಆಗಿದೆ. ಇವತ್ತು ನಮಗೇನು ಅವರೇನು ವೈರಿಗಳಲ್ಲ. ಉಮಾಪತಿ ಸಮಾಜದಲ್ಲಿ ದೊಡ್ಡವರೇ, ಆದ್ರೆ ಅವ್ರು ಹಿಂದಿದಾರಲ್ಲ. ಅದೇನೋ ಇವತ್ತು ಪೇಪರ್ನಲ್ಲಿ ಬಂದಿದೆ ನೋಡಿ, ಮಂಗ ತಿಂದು ಮೇಕೆ ಬಾಯಿ ಒರೆಸಿತ್ತು ಅನ್ನೋ ಬಂದಿದೆ ಮಾತು. ತಿಂದಿರೋರು ಯಾರು? ನೀವ್ ಯಾಕ್ರಿ ಅವ್ರನ್ನ ಕಟ್ಕೊಂಡು ಅವ್ರಿಗೆ ಕೈ ಜೋಡಿಸ್ತೀರಿ? ನಿಮಗೆ ಗೌರವ ಇದೆ. ಇದನ್ನ ಈ ಚಳುವಳಿ ಏನ್ ಪ್ರಾರಂಭ ಆಗಿದೆ, ನಿಮಗೆ ಸತ್ಯ ನ್ಯಾಯ ಧರ್ಮ ಇದ್ರೆ ಧರ್ಮದ ಲೆಕ್ಕ ಕೊಡಿ ಅಂತ ಕೇಳಿದ್ದಾರೆ. ನೀವು ಧರ್ಮಿಷ್ಠರಲ್ಲೇನಪ್ಪ? ಪಂಚಪೀಠಕ್ಕೆ ನಡ್ಕಂತೀರಿ, ಉಳಿದ ಸಮಾಜಗಳ ಸ್ವಾಮೀಜಿಗಳಿಗೆ ನಡ್ಕಂತೀರಿ, ಉಳಿವಿಗೆ ನಡ್ಕಂತೀರಿ, ಮಂಜುನಾಥೇಶ್ವರನ್ ನಡ್ಕಂತೀರಿ, ಕೊಟ್ಟೂರಿ ನಡ್ಕಂತೀರಿ. ನೀವೇನು ಸ್ಥಾಪನೆ ಮಾಡಿದ ಸ್ವಾಮೀಜಿಗಳ ಕಾಲಿಗೆ ಬಿದ್ದು ನಾವು ಸಮಾಜ ಕಟ್ತೀವಿ ಅಂತ ಅವ್ರನ್ನ ಸ್ಥಾಪನೆ ಮಾಡಿದಿರಲ್ಲ. ನೀವು ಪ್ರಾಮಾಣಿಕವಾಗಿ ಇದ್ರೆ, ಈ ನಮ್ಮ ಅರುಣ್ ಕುಮಾರ್ ಹೇಳಿದ್ರಲ್ಲ, ಕೊಟ್ಟೂರಿಗೆ ಬಾರಪ್ಪ, ಧರ್ಮಸ್ಥಳಕ್ಕೆ ಬರ್ರಪ್ಪ, ವೀರಭದ್ರೇಶ್ವರಕ್ಕೆ ಬರಪ್ಪ, ನಾವು ಪ್ರಾಮಾಣಿಕವಾಗಿದ್ದೀವಿ, ನಾವು ಕೊಡೋ ಲೆಕ್ಕ ಪ್ರಾಮಾಣಿಕವಾಗಿದ್ದೀವಿ ಅಂತ ಅಲ್ಲಿ ಪ್ರಮಾಣ ಮಾಡಿ ಬಂದು ಕೊಟ್ಬಿಟ್ರೆ ಲೆಕ್ಕ ಕೊಡಿ ಚಳುವಳಿ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೆ. ಇಲ್ಲದೆ ಇದ್ರೆ ನೀವು ಯಾವ ಲೆಕ್ಕ ಕೊಟ್ಟರು ಕೂಡ ಅದು ಸುಳ್ಳು ಲೆಕ್ಕನೇ. ಈಗಾಗಲೇ ಜನ ನಮಗೆ ಕರೆ ಮಾಡಿ ಪರಮೇಶ್ವರ್ ಗೌಡ್ರನ್ನ ನಾವು ಲೆಕ್ಕ ಕೊಡಿ ಚಳುವಳಿ ಹೋರಾಟ ಸಮಿತಿ ಅಧ್ಯಕ್ಷರನ್ನ ಮಾಡಿದೀವಿ. ಅನೇಕ ಫೋನ್ಗಳು ಬರ್ತಾ ಇದ್ದಾವೆ, ನಾವು ಅಷ್ಟು ಕೊಟ್ಟಿದ್ದೀವಿ, ಇಷ್ಟು ಕೊಟ್ಟಿದ್ದೀವಿ, ನಮ್ಮ ಹೆಸರಿಲ್ಲ, ನಮ್ಮ ಕುಲ ಇಲ್ಲ, ನಮ್ಮನ್ನ ಗಮನಿಸಿಲ್ಲ, ಏನೇನ್ ನಡೀತಾ ಇತ್ತು ಅಲ್ಲಿ ಅಂತ ಹೇಳಿ ಸುಮ್ಮನೆ ಪಟ್ಟಿ ಕೊಟ್ಟಿರೋ ದಾನಿಗಳ ಪಟ್ಟಿ ಬೆಳಿತಾನೆ ಇದೆ. ನಿಮ್ಮ ಹತ್ರ ಪ್ರಾಮಾಣಿಕವಾಗಿ ಪಟ್ಟಿ ಇದ್ರೆ, ನೀವೇನೋ ಹೇಳಿದ್ರಲ್ಲ ಯೂಟ್ಯೂಬ್ನಲ್ಲಿ ಬಿಡ್ತೀವಿ ನಾವು, ಯೂಟ್ಯೂಬ್ನಲ್ಲಿ ಜಗತ್ ನೋಡಂಗ ಜನ ಯೂಟ್ಯೂಬ್ನಲ್ಲಿ ಕೊಟ್ಟಿದ್ರ ನಿಮಗೆ ದುಡ್ಡು? ಬೆವರು ಸುರಿಸಿ ಕಷ್ಟ ಬಿದ್ದು ಸಮಾಜ ಕಟ್ತಾರೆ ನಮ್ಮವರು, ದೊಡ್ಡ ಮನುಷ್ಯರು ಅಂತ ಹೇಳಿ ದಾನ ಕೊಟ್ಟಿದ್ದಾರೆ. ಆ ದಾನಕ್ಕೆ ಬಹಳ ಶಕ್ತಿ ಇದೆ. ಆ ಶಕ್ತಿನ ದುರ್ಬಳಕೆ ಮಾಡ್ಕೊಂಡು ಸಮಾಜನ ಯಾವ ಕಡೆ ಒಯ್ತಾ ಇದ್ದೀರಿ ನೀವೆಲ್ಲ ಯೋಚನೆ ಮಾಡಿ. ಇನ್ನು ಕಾಲ ಮಿಂಚಿಲ್ಲ. ನೀವು ನಮಗೆ ಗೊತ್ತಿದೆ, ನಾಳೆ ಏನು 27ಕ್ಕೆ ಏನು ಲೆಕ್ಕ ಕೊಡ್ತೀವಿ ಅಂತ ಏನು ಹೇಳ್ಕೊಂಡಿದ್ದೀರಲ್ಲ, ನಾವೀಗಾಗಲೇ ಹೇಳ್ಬಿಟ್ಟಿದ್ದೀವಿ. ಈಗಾಗಲೇ ವಿಜಯನಗರ ಜಿಲ್ಲೆಯವರು, ಬಳ್ಳಾರಿ ಜಿಲ್ಲೆಯವರು, ಹಾವೇರಿ ಜಿಲ್ಲೆಯವರು, ನೀವು ಔಷಧರ ಲೆಕ್ಕ ತಗೋಬೇಡ್ರಿ, ನಾವು ತಗೊಳಕ್ ರೆಡಿ ಇದ್ವಿ ಅಧ್ಯಕ್ಷರು, ಆದ್ರೆ ಅವ್ರು ಸಲಹೆ ಕೊಟ್ರು ಔಷಧರ ಲೆಕ್ಕ ತಗೋಬೇಡ್ರಿ. ಪ್ರತಿ ಹಳ್ಳಿಗೆ, ಪ್ರತಿ ಜಿಲ್ಲೆ ತಾಲೂಕಿಗೆ ನಾವು ಸಭೆ ಮಾಡಿ ಕೊಟ್ಟಿರ್ತಕ್ಕಂಥವ್ರ ಹೆಸರನ್ನ ಕ್ಯಾಶ್ ನಲ್ಲಿ ಕೊಟ್ಟಿರ್ತಾರೆ. ನೀವು ಕೊಡ್ತೀರಿ, ಆಗ ಆಡಿಟ್ ಮಾಡಿಸಿದೀವಿ, ಅಕೌಂಟ್ ಮಾಡಿಸಿದೀವಿ, ಅದೆಲ್ಲ ಎಲ್ಲರೂ ಮಾಡ್ತಾರೆ. ಸಂಘ ಸಂಸ್ಥೆ ಮಾಡ್ರೆ ಒಬ್ಬ ಆಡಿಟ್ರಿಗೆ ಕೊಟ್ರೆ ಕ್ಲೀನ್ ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡ್ಕೊಡ್ತಾರೆ.
ಅದು ಬೇಡ. ನಗದು ರೂಪದಲ್ಲಿ ಕೊಟ್ಟಿದಾರಲ್ಲ ಬಡವರು, ದೇಣಿಗೆ ರೂಪದಲ್ಲಿ ಕೊಟ್ಟಿದಾರಲ್ಲ ಕ್ಯಾಶ್, ಅದ್ರ ಲೆಕ್ಕ ಹೇಳ್ರಪ್ಪ. ಯಾರೋ ಹೇಳ್ತಾ ಇದ್ರು ಗಡಿಮೆ ಕುಂಟೆರು, ನಾವು ದಾಸೋಹಕ್ಕೆ 1 ಲಕ್ಷ ಕೊಟ್ಟಿದೀವಿ, ಕಟ್ಟಡಕ್ಕೆ 1 ಲಕ್ಷ ಕೊಟ್ಟಿದೀವಿ, ಇದುವರೆಗೂ ನಮ್ಮ ಹೆಸರು ಇಲ್ಲ, ನಮ್ ರಸೀದಿನೂ ಇಲ್ಲ. ಈ ರೀತಿ ಅನೇಕರು ಬರ್ತಾ ಇದಾವ ನಮ್ಮ ಹತ್ರ. ಅದಕ್ಕೆ ನೀವು ನಾಳೆ ಕೊಡ್ತಕ್ಕಂಥ ಕಾರ್ಯಕ್ರಮ ಏನಿದೆ ಅದು ನಿಮ್ಗೆ ಗೊತ್ತಿದೆ. ರಾಜ್ಯಾದ್ಯಂತ ದುಡ್ಡು ಕೊಟ್ಟು ಜನ ಕರೆಸೋದು ರಾಜಕೀಯ ಕಾರ್ಯಕ್ರಮಗಳಿಗೆ, ಸಮಾಜ ಕಾರ್ಯಕ್ರಮಗಳಿಗೆ ಸ್ವಾಭಿಮಾನಿ ಸಮಾವೇಶ, ಸ್ವಾಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ